ಏ ಎಂತ ಗೊತ್ತನ್ರ, ಸಿನಸಣ್ಣನ ಮನೆ ತ್ವಾಟದೊಳಗೆ ದೊಡ್ಡ ಮಾವಿನಣ್ಣಿನ ಮರ ಅದೆಯಲ್ರ, ಅದ್ರಲ್ಲಿ ಸರಿ ಭಾರಿ ಮಾವಿನಣ್ಣ ಆಗ್ಯಾವ ಕಣ್ರ. ಹೌದನಾ? ಆ ಮಾವಿನಣ್ಣು ತಿನ್ನಕ್ ಭಾರಿ ಚಂದ ಕಣ ಮಾತ್ರ. ಅಣ್ಣ ತಿನ್ನಕ್ಕೇನ ಚಂದನೇ, ಆದ್ರೆ ಆದ್ರೆ ಎಂತದ ಮಾರೆಯ, ಆ ಸಿನಸಣ್ಣ ಒಂದ್ ಎಷ್ಟೊತ್ತಿ ನೋಡು ತ್ವಾಟದಲ್ಲೇ ಬಿದ್ದು ಸಾಯ್ತಾ ಇರ್ತಾನೆ. ನಮ್ಮನ್ ನೋಡಿದ್ರೆ ಬೆರ್ಸ್ಕೊಂಡೇ ಬರ್ತಾನಷ್ಟೇಯ. ಬೆರ್ಸ್ಕು ಬರೋದಲ್ಲ, ಗೊತ್ತಾದ್ರೆ ನೀಚ ಪಚ ಎಲ್ಲ ಬೈತಾನೆ ಗೊತ್ತಾ. ಹೋಸರಿ ನಮ್ಮಲ್ಲಿ ಅಪ್ಪಾಜಿ ಹೇಳ್ಕೊಟ್ಟು ದನ್ಗೊಲೆ ಹೊಡೆದ ತಿನ್ಸನೆ, ಅದ್ ಗೊತ್ತೇ ನಿಂಗೆ? ಅವ್ ಸವಾಸ ಅಲ್ಲ ಮಾರೇನೆ. ಹಂಗಿರಿಗೆ ಎಂತ ಮಾಡದ ತಮ್ಮಣಿ? ಒಂದ್ ಪ್ಲಾನ್ ಮಾಡೋಣ ಕಣ್ರ. ಒಂದ್ ತ್ವಾಟದ ಒಳಗಿನಿಂದನೇ ಹಳ್ಳ ಹೋತದಲ್ಲ, ಆ ಹಳ್ಳದಲ್ಲೇ ಶಬ್ದ ಮಾಡ್ದೆ ನಿಧಾನಕ್ಕೆ ಹೋದ್ರಾತು. ಹೆಂಗೆ? ಹಾ ಕರೆಕ್ಟು, ಹಂಗೆ ಮಾಡೋಣ ಕಣ. ಅಲ್ಲ ಕಣ್ರ, 1 ಗಂಟೆಗೆ ಹೋಗುದು ಒಳ್ಳೇದೇನೋ ಅನ್ಸ್ತಾ ಇದೆ ನಂಗೆ. ಎಂತಕಂದ್ರೆ ಅವಾಗ ಸೀನಣ್ಣ ಊಟಕ್ಕೆ ಹೋಗಿರ್ತಾನ, ಎಷ್ಟ್ ಬೇಕಾದ್ರೆ ಕುಯ್ಕೋಬಹುದು. ಹಾ ಅದು ಹೌದ್ ಕಣ ಮಾತ್ರ. ಹಂಗೆ ಅಲ್ಲಿ ತನಕ ಇಲ್ಲೇ ಹಳ್ಳದ ಬದಿ ಏಡಿ ಅದಾವ ಅಂತ ನೋಡೋಣ. ಹಾ ಆತು ಆತು. ರಾಜು, ಈ ಕಲ್ಲು ಎತ್ತ, ಇದ್ರ ಒಡಿಗಡೆ ಗ್ಯಾರಂಟಿ ಒಂದಾರು ಏಡಿ ಇರ್ತವೆ ನೋಡು ಮಾತ್ರ. ಹಾ ಹೌದು ಹೌದು. ಸೀಸಿ ಇದು ಎಂತದ್ರ? ಏಡಿ ಅದೆ ಅಂತ ಎತ್ತಿದ್ರೆ ಪ್ಲಾಸ್ಟಿಕ್ ಅದೆಯಲ್ಲ ಮರೆಯ, ಇದು ಹೆಂಗ್ ಬಂತ ಇಲ್ಲಿಗೆ? ಮೇಲ್ಗುಡ್ಡಕ್ ಬರ್ತಾವಲ್ಲ ಪೇಟೆ ಕಡೆಯಿಂದ, ಅವು ಪಾರ್ಟಿ ಮಾಡಿ ಅಲ್ಲೇ ಬಿಸಾಕ್ ಹೋತವಲ್ಲ, ಅದೇ ತೇಲ್ಕುಂಡಿಲ್ ಬಂದವೇನ ಮತ್ತೆಂತ? ಹಿಂಗೆ ಆದ್ರೆ ನಾವು ಏಡಿ ಅಂತ ಪ್ಲಾಸ್ಟಿಕ್ ತಿನ್ಬೇಕಾತದಿನ್ನು. ಇವತ್ ಮಾವಿನಣ್ಣು ಕದಿಕ್ ಹೋಗೋದ್ ಬೇಡ ಕಣ್ರ, ನಾಳೆ ಹೋಗೋಣ ಅತ್ಲಗೆ ಸಾಯ್ಲಿ. ಹಂಗಿರಿಗೆ ಎಲ್ಲಿ ಹೋಗದ? ಬೇಜಾರಾತದ ಮಾರೇನೆ. ಒಂದ್ ಕೆಲ್ಸ ಮಾಡೋಣ, ಸೀದಾ ಎಲ್ಲರೂ ಗುಡ್ಡಕ್ಕೆ ಹೋಗೋಣ. ಇನ್ನು ಏನೇನ್ ಮಾಡ್ಯಾರ ನೋಡ್ಕೊ ಬರೋಣ, ಆಗಲ್ಲ? ಎಲ್ಲರೂ ಗುಡ್ಡದ ಕಡಿಗೆ ಹೊರಟ್ರು. ನಿಧಾನ ಹತ್ರು, ಜಾರ್ತದೆ. ತಮ್ಮಣ್ಣಿ, ಬಿದ್ರು ಅಷ್ಟೇ ಕತೆ, ಸೀದಾ ಹೋಗಿ ಕೆಂಜ್ಗೆ ಉಡಿ ಮಧ್ಯೆ ಬಿದ್ದಿರ್ತೀಯ, ಹುಷಾರು ಮಾರೇನೆ. ತೆಪ್ಪನ್ ಹತ್ತ ನಂಗೆ ಹೇಳಕ್ ಬರ್ತಾನೆ. ಅಲ್ಲಿ ನೋಡ್ರ ನಮ್ಮನೆ ಹೆಂಗ್ ಕಾಣ್ತಾ ಇದೆ ಅಂತ. ಎಂತ ಅಲ್ಲೇ ಮೇಲ್ ನೋಡ, ಅಲ್ಲಿ ನಮ್ಮನೆ ಉಪ್ಪರ್ಗಿ ಹೆಂಗ್ ಕಾಣ್ತಾ ಇದೆ ಅಂತ. ಚಂದ ಅಲ್ಲನ್ರ? ಆತು ಆತು, ಬಂದ್ರ ಅತ್ಲಾಗ ಹೋಗೋಣ. ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿರ್ತಾರೆ. ಗುಡ್ಡದ ತುದಿಲೆ ಪ್ರವಾಸಿಗರು ಮೋಜು ಮಸ್ತಿ ಮಾಡಿ ಪ್ಲಾಸ್ಟಿಕ್ ಕವರು, ಎಣ್ಣೆ ಬಾಟ್ಲಿ, ಬಟ್ಟೆಗಳು ಅಲ್ಲೆಲ್ಲ ಬಿಸಾಕ್ ಹೋಗಿರ್ತಾರೆ. ಅಯ್ಯೋ ಅಯ್ಯೋ, ಇವ್ ನೆಗದ್ ಬಿದ್ದು ಸಾಯಕ್ಕೆ ಈ ತರ ಕಸ ತಂದು ಹಾಕ್ಯವಲ್ಲ ಮಾರೇನೆ. ಹೌದಲ್ಲ ಮಾರೇನೆ, ಇವೇನ್ ಹೊಟ್ಟಿಗೆ ಅನ್ನ ತಿಂತಾವ ಎಂತ ತಿಂತಾವ ನೋಡಣ ಹಂಗ್ಯಾರೆ. ಅಲ್ಲ ಕಣ್ರ, ಅವಾಗೆಲ್ಲ ನಾವು ಚೂರ್ ಸಣ್ಣಕ್ಕಿತ್ತ ಬರ್ತಿದ್ವಲ್ಲ, ಎಷ್ಟ್ ಚಂದ ಇತ್ರ ಈ ಜಾಗ. ಒಂದ್ ಗಳಿಗೆ ಕೂತ್ ಹೋಗೋಣ ಅನ್ಸ್ತಿತ್ತು. ಈಗಿಲ್ ಬಂದ್ರೆ ಯಾಕಾರು ಬಂದ್ವೇನ ಅನ್ಸ್ತದ ಮಾರೇನೆ. ಎಷ್ಟೊತ್ತಿಗಾರು ಮನೆಗೆ ಹೋಗೋಣ ಅನ್ಸ್ತಾ ಉಂಟು ನಂಗೆ. ಇದು ಹಿಂಗೆ ಬಿಟ್ರೆ ಇನ್ನು ಜಾಸ್ತಿ ಕಸ ಇಲ್ಲೇ ಹಾಕ್ತಾರೆ. ನಾವೆಲ್ಲ ಸೇರ್ ಕ್ಲೀನ್ ಮಾಡಿ ಇಲ್ಲಿ ಕಸ ಹಾಕ್ಬೇಡಿ ಅಂತ ಆ ಬಂಡೆ ಕಲ್ ಮೇಲೆ ಬರೆಯೋಣ ಅಲ್ಲಂದ್ರ? ಹಾ ಹೌದು ಕಣ ತಮ್ಮಣಿ, ಹಂಗೆ ಮಾಡೋಣ. ಎಲ್ಲರೂ ಸೇರಿ ಕಸನೆಲ್ಲ ಒಂದ್ ಚೀಲಕ್ ತುಂಬಿ ಬಂಡೆ ಕಲ್ಲಿನ ಮೇಲೆ ಪ್ರಕೃತಿಯನ್ನು ಸ್ವಚ್ಛವಾಗಿಡುವುದು ನಮ್ಮ ಕರ್ತವ್ಯ, ದಯವಿಟ್ಟು ಇಲ್ಲಿ ಕಸ ಹಾಕ್ಬೇಡಿ ಅಂತ ಬರೀತಾರೆ. ಗುಡ್ಡ ನೋಡಕ್ಕೆ ಎಲ್ಲರೂ ಬನ್ನಿ ಮರ, ಪ್ರಕೃತಿ ಸೌಂದರ್ಯನು ಸವಿರೆ, ಆದ್ರೆ ಪ್ರಕೃತಿನ ಮಲಿನ ಮಾತ್ರ ಮಾಡಬೇಡಿ ಆತ. ಪ್ರಕೃತಿನ ಇಂದು ನಾವೆಲ್ಲ ಸರಿಯಾಗಿ ಕಾಪಾಡ್ಕೊಂಡ್ರೆ ಪ್ರಕೃತಿನ ನಮ್ಮನ್ನ ಕಾಪಾಡ್ತದೆ ಅಂತ ಹೇಳ್ತಾ, ನಮ್ಮ ಮಲ್ನಾಡ್ ಕನ್ನಡ ಕಾರ್ಟೂನ್ ಚಾನಲ್